ಕನ್ನಡಿಗರ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿ ಇಂದು 12ನೇ ಶತಮಾನವನ್ನ ಕ್ರಾಂತಿಯ ಯುಗ ಅಂತಲೇ ಕರ್ನಾಟಕದಲ್ಲಿ ಕರೀತಾರೆ. ಅಂಬೇಡ್ಕರ್ ಅವರು ಕೂಡ ಬಸವಣ್ಣನವರ ಕಾಲದಲ್ಲಿ ಆದಂಥ ಕ್ರಾಂತಿಯನ್ನ ತಮ್ಮ ಪುಸ್ತಕಗಳಲ್ಲಿ ಬರೆದಿಟ್ಟಿದ್ದಾರೆ. ಹಾಗಾದರೆ ಬಸವಣ್ಣನವರು ನಂಬಿದಂಥ ತತ್ವಗಳೇನು, ಬಸವಣ್ಣನವರು ಮಾಡಿದಂಥ ಕ್ರಾಂತಿ ಏನು ನೋಡೋಣ ಬನ್ನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಇಂದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ವಿಡಿಯೋಗಳನ್ನು ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ಜ್ಞಾನಸಿಂಧು ಸ್ವಾಮಿ. ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಬನ್ನಿ ಅಂತ ಹೇಳಿ ನಾವು ಕರೆ ಕೊಡ್ತಾ ಇದ್ದೀವಿ. ಕಲ್ಯಾಣದಲ್ಲಿ ಕ್ರಾಂತಿ ಆಗಿದ್ದಾದರೂ ಏನು? ಧಾರ್ಮಿಕವಾದ, ಸಾಂಸ್ಕೃತಿಕವಾದ, ಸಾಮಾಜಿಕವಾದ, ಆರ್ಥಿಕವಾದ ಕ್ರಾಂತಿಯನ್ನ ಬಸವಣ್ಣ ಹೇಗೆ ಮಾಡೋದಕ್ಕೆ ಶುರು ಮಾಡಿದ್ರು? ಮುಖ್ಯವಾಗಿ ಬಸವಾದಿ ಶರಣರು ನಿರ್ಮಿಸಿದಂಥ ಅನುಭವ ಮಂಟಪ ಹೇಗಿತ್ತು? ಅದೆಲ್ಲವನ್ನ ನಾವು ಈ ವಿಡಿಯೋದ ಮೂಲಕ ನಾವು ತಿಳ್ಕೊಳ್ತಾ ಹೋಗೋಣ. ಕರ್ನಾಟಕದಲ್ಲಿ 12ನೇ ಶತಮಾನ ತುಂಬ ಕ್ರೌರ್ಯ ತುಂಬಿದಂಥ ಶತಮಾನ. 12ನೇ ಶತಮಾನದಲ್ಲಿ ಜಾತಿ ತಾರತಮ್ಯ, ಲಿಂಗ ತಾರತಮ್ಯ ತುಂಬ ಹೆಚ್ಚಾಗೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಕಲ್ಯಾಣದಲ್ಲಿ ಬಸವಣ್ಣನವರು ಕ್ರಾಂತಿಯನ್ನೇ ಶುರು ಮಾಡ್ತಾರೆ. ತನ್ನ ವಚನಗಳ ಮೂಲಕ ಎಲ್ಲ ಜನರನ್ನ ಒಗ್ಗೂಡಿಸುವಂಥ ಕಾಯಕವನ್ನ ಶುರು ಮಾಡ್ತಾರೆ. ಅವರ ಮೊದಲ ಮಂತ್ರವೇ ಕಾಯಕವೇ ಕೈಲಾಸ. ಗುರುಲಿಂಗ ಜಂಗಮವಾದರೂ ಕಾಯಕದಿಂದಲೇ ಮುಕ್ತಿ. ಕೂತ್ಕೊಂಡು ತಿಂತಾ ಇರುವಂಥ ಜನ ಮತ್ತು ಸೋ ಕಾಲ್ಡ್ ಮೇಲ್ಜಾತಿ ಅಂತ ಆ ಸಂದರ್ಭದಲ್ಲಿ ಅನ್ಕೊಂಡಿದ್ದಂಥ ಜನರನ್ನ ಶೋಷಣೆ ಮಾಡಿ ಅವರಿಂದ ಕೆಲಸಗಳನ್ನು ಮಾಡಿಸಿ ಅವರು ಕುತ್ಕೊಂಡು ಸೋಂಬೇರಿಗಳಾಗಿ ಜೀವನವನ್ನು ಕಳೀತಾ ಇದ್ದಂಥ ಸಂದರ್ಭದಲ್ಲಿ ಕಾಯಕವ ತತ್ವವನ್ನು ಬಸವಣ್ಣ ಜಗತ್ತಿಗೆ ಸಾರ್ತಾರೆ. ಶ್ರಮ ವಿಭಜನೆ ಆಗಬೇಕು, ಕುಟುಂಬದಲ್ಲಿ ಶ್ರಮ ವಿಭಜನೆ ಆಗಬೇಕು, ಸಮಾಜದಲ್ಲಿ ಶ್ರಮ ವಿಭಜನೆ ಆಗಬೇಕು. ಕಾಯಕವನ್ನ ಮಾಡಿದ್ರೆ ನಮಗೆ ಮುಕ್ತಿ ದೊರಕುತ್ತೆ ಹೊರತು ಯಾವುದೇ ಕಾಯಕವನ್ನ ಮಾಡಲಿಲ್ಲ ಅಂತಂದ್ರೆ ಯಾವ ಮುಕ್ತಿಯೂ ದೊರಕಲ್ಲ ಅಂತೇಳಿ ತನ್ನ ವಚನಗಳಲ್ಲಿ ಹೇಳೋದಕ್ಕೆ ಶುರು ಮಾಡ್ತಾರೆ. ಬಸವಣ್ಣನವರು ಕ್ರಾಂತಿಯನ್ನು ಶುರು ಮಾಡೋದು ಬರಹಗಳ ಮೂಲಕ, ವಚನಗಳ ಮೂಲಕ. ವಚನಗಳನ್ನು ಹಾಡುತ್ತಾ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ನೂರಾರು, ಸಾವಿರಾರು, ಲಕ್ಷಾಂತರ ವಚನಗಳನ್ನು ಆ ಕಾಲ ಮತ್ತು ಆ ಸಂದರ್ಭಕ್ಕೆ ಅನುಗುಣವಾಗಿ ಬಸವಣ್ಣನವರು ರಚಿಸ್ತಾ ಹೋಗ್ತಾರೆ. ಹಾಗಾಗಿ ಕಾಯಕ ತತ್ವವೇ ಬಸವಣ್ಣನವರ ಮೊದಲ ಮಂತ್ರ. 12ನೇ ಶತಮಾನದಲ್ಲಿ ಬರೀ ಕಾಯಕವ ತತ್ವವೊಂದೇ ಹಿಡ್ಕೊಂಡು ಬಸವಣ್ಣ ಹೋಗಲ್ಲ. ಧಾರ್ಮಿಕವಾದ, ಸಾಮಾಜಿಕವಾದ, ಸಾಂಸ್ಕೃತಿಕವಾದ ಮತ್ತು ಸಾಹಿತ್ಯಿಕವಾದ ಅನೇಕ ಚಲನವಲನಗಳನ್ನು ಉಂಟು ಮಾಡುವಂಥ ಬಸವಣ್ಣ ಇದೆಲ್ಲದರಲ್ಲೂ ಕೂಡ ಕ್ರಾಂತಿಯನ್ನೇ ಉಂಟು ಮಾಡ್ತಾರೆ. ಶೋಷಣೆಯಿಂದ ಕೂಡಿದಂಥ ಸಮಾಜದಲ್ಲಿ ಬೇರೆಯವ್ರನ್ನ ಕಂಡ್ರೆ ಅಷ್ಟೊಂದು ಅಕ್ಕರೆ ಇಲ್ಲದಂಥ ಸಮಾಜದಲ್ಲಿ ಬಸವಣ್ಣನವರ ದಾಸೋಹ ಪರಿಕಲ್ಪನೆ ದೊಡ್ಡ ಪ್ರಭಾವವನ್ನು ಬೀಳುತ್ತೆ. ಕಾಯಕದಿಂದ ದಾಸೋಹ ಪರಿಕಲ್ಪನೆ, ಕಾಯಕದಿಂದ ಮಾಡಿದಂಥ ನಾವು ಹಣವನ್ನು ನಾವೇನು ಮಾಡ್ತೀವಿ, ಸಂಪತ್ತನ್ನು ಏನು ಮಾಡ್ತೀವಿ ಅಂತೇಳಿ ಬಸವಣ್ಣನವರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಬಸವಣ್ಣನವರು ಇವ ನಮ್ಮವನೆಂದು ಎನಿಸಯ್ಯ ಅಂತೇಳಿ ಬಸವಣ್ಣನವರು ಎಲ್ಲರನ್ನು ಒಳಗೊಳ್ಳುವಂಥ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ. ದಾಸೋಹ ಪರಿಕಲ್ಪನೆಯಲ್ಲಿ ಎಲ್ಲರೂ ಜನರಿಗೆ ಆಹಾರ ಸಿಗಬೇಕು, ಕಾಯಕದಿಂದ ದುಡಿದಂಥ ಸಂಪತ್ತು ಏಳಿಗೆಗೂ ಕೂಡ ಒಳಗಾಗಬೇಕು ಅಂತೇಳಿ ಬಸವಣ್ಣವರು ಕರೀತಾರೆ. ಹಾಗೆ ಪ್ರಾಣಿ ಪಕ್ಷಿಗಳನ್ನು ಕೂಡ ಅದ್ರ ಜೊತೆಗೆ ಸೇರ್ಪಡಿಸಿಕೊಳ್ಳೋದಕ್ಕೆ ಮತ್ತೊಂದು ವಚನದಲ್ಲಿ ಕಾಗೆಯೊಂದೊಗಳ ಕಂಡರೆ ಕರೆಯದೆ ತನ್ನ ಬಳಗವನ್ನ, ಕೋಳಿ ಒಂದು ಕುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನ, ಶಿವಭಕ್ತನಾಗಿ ಭಕ್ತ ಪಕ್ಷವಿಲ್ಲದೆಡೆ ಕಾಗೆ ಕೋಳಿಯರಿಗಿಂತ ಕರಕಷ್ಟ ಕೂಡಲ ಸಂಗಮ ದೇವ ಅಂತೇಳಿ ಕಾಗೆ ಮತ್ತು ಕೋಳಿಗಳಿಂದ ಮನುಷ್ಯರನ್ನ ಬದಲಾವಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಬಸವಣ್ಣನವರು ಧ್ಯೇಯ ಧರ್ಮದ ಮೂಲವಯ್ಯ ಅಂತೇಳಿ ಕರೆಯೋದಕ್ಕೆ ಶುರು ಮಾಡ್ತಾರೆ. ಹೆಣ್ಣು ಮಾಯೆಯಲ್ಲ ಅಂತ ಹೇಳಿ ಹೆಣ್ಣನ್ನು ಕೂಡ ಆ ಬಳಗದಲ್ಲಿ ಶೋಷಣೆಯಿಂದ ಹೊರಗಡೆ ತರೋದಕ್ಕೆ, ಸಮಾಜದಲ್ಲಿ ಜಾತಿ ತಾರತಮ್ಯಗಳಿಂದ ಒಂದು ಕಡೆಯಿಂದ ಶೋಷಣೆಗೊಳಪಡ್ತಾ ಇದ್ರೆ ಹೆಣ್ಣು ಜಾತಿ ಒಳಗಡೆನೂ ಕೂಡ ಶೋಷಣೆಗೊಳಪಡ್ತಾ ಇದ್ಲು, ಸಮಾಜದಿಂದನೂ ಕೂಡ ಶೋಷಣೆಗೊಳಪಡ್ತಾ ಇದ್ದಂಥ ಹೆಣ್ಣು ಮಾಯೆಯಲ್ಲ, ಹೆಣ್ಣು ಗಂಡು ಸಮಾನರು ಅಂತೇಳಿ ಆ ತತ್ವಗಳನ್ನು ಸಮಾನತೆಯ ತತ್ವಗಳನ್ನು ಸಾರೋದಕ್ಕೆ ಶುರು ಮಾಡ್ತಾರೆ. ಕಾಯಕ ತತ್ವ, ದಾಸೋಹದ ತತ್ವ, ಸಮಾನತೆಯ ತತ್ವಗಳನ್ನು, 3 ತತ್ವಗಳನ್ನು ಬಸವಣ್ಣನವರು ತನ್ನ ಜೀವನದುದ್ದಕ್ಕೂ ಕೂಡ ಅಳವಡಿಸ್ಕೊಂಡಿರ್ತಾರೆ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವಯ್ಯ ಕೇಳಯ್ಯ,
ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತೇಳಿ ಮೊದಲು ಧಾರ್ಮಿಕವಾದ ಕ್ರಾಂತಿಯನ್ನು ಮಾಡೋದಕ್ಕೆ ಬಸವಣ್ಣನವರು ಶುರು ಮಾಡ್ತಾರೆ. ಧರ್ಮ ಮತ್ತು ಧಾರ್ಮಿಕವಾದ ಮನೋಭಾವನೆಯನ್ನು ಹೊಂದಿದ್ದಂಥ ಆ ಸಂದರ್ಭದಲ್ಲಿ ದೇವಾಲಯಗಳಿಗೆ ಕೆಲವು ಸಮುದಾಯದವ್ರನ್ನ ಬಿಟ್ಕೊಳ್ತಾ ಇರಲಿಲ್ಲ. ದೇವರ ಮೇಲಿನ ಭಕ್ತಿ ಮತ್ತು ದೇವರನ್ನ ಕಾಣಬೇಕು, ಮುಕ್ತಿಯನ್ನು ಕಾಣಬೇಕು ಅಂತ ಬಯಸಿದಂಥ ಜನರಿಗೆ ಬಸವಣ್ಣನವರ ವಚನ ಮತ್ತು ಬಸವಣ್ಣನವರ ಸ್ಥಾಪನೆ ಮಾಡುವಂಥ ಇಷ್ಟಲಿಂಗ ಮತ್ತು ಎಲ್ಲರೂ ಕೂಡ ಇಷ್ಟಲಿಂಗವನ್ನು ತನ್ನ ದೇವರನ್ನ ತನ್ನ ಅಂಗೈಯಲ್ಲೇ ಇಟ್ಕೋಬೋದು, ತನ್ನ ದೇಹದಲ್ಲೇ ಇಟ್ಕೋಬೋದು ಎನ್ನುವ ಮನೋಭಾವನೆಯನ್ನು ಬಸವಣ್ಣನವರು ಸೃಷ್ಟಿ ಮಾಡ್ತಾರೆ. ನಂತರ ಮುಂದಿನ ದಿನಗಳಲ್ಲಿ ನೀನೇ ದೇವರು, ನೀನು ಬೇರೆ ದೇವರನ್ನ ಮತ್ತು ಇಷ್ಟಲಿಂಗವನ್ನ ಯಾಕೆ ಪೂಜೆ ಮಾಡ್ತೀರಾ ಅಂತಲೂ ಕೂಡ ಬಸವಣ್ಣನವರು ಕೇಳ್ತಾ ಹೋಗ್ತಾರೆ. ನೀನು ಇಷ್ಟೊಂದು ದೊಡ್ಡ ಸ್ಥಾವರಗಳನ್ನ ಕಟ್ಟುತ್ತಿದೆಯಾ, ಸ್ಥಾವರಕ್ಕೆ ಯಾವತ್ತಿದ್ರೂ ಕೂಡ ಸ್ಥಾವರ ಎಂದೂ ಕೂಡ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜಂಗಮ ಅನ್ನೋದು ಚಲನಾಶೀಲವಾಗಿರುವಂಥದ್ದು, ವಚನಗಳು ಮತ್ತು ಒಂದಕ್ಕೊಂದು ನಡೆಯುವಂಥ ಕೆಲಸಗಳು ಮಾತ್ರ ಈ ಜಗತ್ತಲ್ಲಿ ಉಳಿಯೋದಕ್ಕೆ ಸಾಧ್ಯ ಅಂತೇಳಿ ಧಾರ್ಮಿಕವಾಗಿದ್ದಂಥ ಅಂಧ ಶ್ರದ್ಧೆಯನ್ನು ಮತ್ತು ಮೂಢನಂಬಿಕೆಗಳನ್ನು ಅವತ್ತು ಒಡೆದಾಕೋದಕ್ಕೆ ಬಸವಣ್ಣನವರು ಶುರು ಮಾಡಿ. ಲಿಂಗ ಅಸಮಾನತೆಯಿಂದ ಕೂಡಿದಂಥ ಸಮಾಜದಲ್ಲಿ ಮಹಿಳೆಯರನ್ನು ಕ್ರೂರವಾಗಿ ಕಾಣಲಾಗ್ತಾ ಇತ್ತು. ಅವರು ಹೊರಗಡೆ ಕೆಲಸಕ್ಕೂ ಕೂಡ ಹೋಗೋಕ್ಕಾಗ್ತಾ ಇರಲಿಲ್ಲ ಮತ್ತು ಮನೆಯಲ್ಲೇ ಇರಬೇಕಾಗಿತ್ತು. ಮತ್ತು ಮನೆಯಲ್ಲೂ ಕೂಡ ಅನೇಕ ಗಂಡಂದಿರು ಮತ್ತು ಕುಟುಂಬದಲ್ಲಿರುವಂಥ ಗಂಡಸು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರನ್ನ ಶೋಷಣೆ ಮಾಡೋದು, ಮಹಿಳೆಯರನ್ನ ಒಡೆಯುವಂಥದ್ದು, ಮಹಿಳೆಯರನ್ನ ಕೀಳಾಗಿ ನೋಡುವಂಥ ಸಮಾಜ 12ನೇ ಶತಮಾನದಲ್ಲಿತ್ತು. ಅಂಥ ಸಂದರ್ಭದಲ್ಲಿ ಬಸವಣ್ಣನವರ ಎರಡನೇ ಕ್ರಾಂತಿ ಸಮಾನತೆಯ ತತ್ವ, ಲಿಂಗ ಸಮಾನತೆಯನ್ನು ಬಯಸುವಂಥ ಬಸವಣ್ಣ ತನ್ನ ಹೆಂಡತಿಯರಿಗಾಗಿರ್ಬೋದು, ತನ್ನ ಕುಟುಂಬದಲ್ಲಾಗಿರ್ಬೋದು ಎಲ್ಲರಿಗೂ ಕೂಡ ಇಷ್ಟಲಿಂಗವನ್ನು ಕೊಡ್ತಾರೆ. ದೇವಸ್ಥಾನಕ್ಕೆ ಮಹಿಳೆಯರು ಹೋಗ್ಬೋದು, ಮಹಿಳೆಯರು ಕೂಡ ಪೂಜೆ ಮಾಡ್ಬೋದು ಮತ್ತು ಕಾಯಕದಲ್ಲೂ ಕೂಡ ಮಹಿಳೆಯರು ಭಾಗಿಯಾಗ್ಬೋದು. ಗಂಡು ಮತ್ತು ಹೆಣ್ಣು ಭೇದ ಇಲ್ಲ, ಅವರು ದೇಹದಲ್ಲಿ ಬೇರೆ ಬೇರೆ ಹೊರತು ಆತ್ಮದಲ್ಲಿ ಬೇರೆ ಬೇರೆ ಇಲ್ಲ ಅಂತೇಳಿ ಬಸವಣ್ಣನವರು ತನ್ನ ಸಮಾನತೆಯ ತತ್ವವನ್ನು ಸಾರ್ತಾರೆ. ಆ ದಿನ ಇದ್ದಂಥ ಕೊಲೆ ಮಾಡೋದಾಗಿರ್ಬೋದು, ಕಳ್ತನ ಮಾಡೋದಾಗಿರ್ಬೋದು, ಸುಳ್ಳು ಹೇಳೋದಾಗಿರ್ಬೋದು ಮತ್ತು ಮೋಸ ಮಾಡೋದಾಗಿರ್ಬೋದು, ಅಂಥ ಸಂದರ್ಭದಲ್ಲಿ ಬಸವಣ್ಣನವರು ಮತ್ತೊಂದು ವಚನದಿಂದ ಜನರಿಗೆ ಚಾಟಿ ಬೀಸ್ತಾರೆ. ಕಳಬೇಡ ಕೊಳಬೇಡ ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಅಳಿಯಲೂ ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತೇಳಿ ಅವತ್ತಿನ ಸಮಾಜದಲ್ಲಿದ್ದಂಥ ಅನೇಕ ರೀತಿಯ ಮೋಸ ವಂಚನೆಗಳನ್ನು ಕಳೆದು ಹಾಕಬೇಕು ಅಂತೇಳಿ ಹೋರಾಟವನ್ನು ಹಮ್ಮಿಕೊಳ್ತಾರೆ ಬಸವಣ್ಣನವರು. ಅವರ ಕ್ರಾಂತಿ ಅವತ್ತಿಗೆ ಎಷ್ಟು ಪ್ರಮಾಣದಲ್ಲಿ ಇತ್ತು ಅಂತಂದರೆ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ನಾಡಿನಿಂದ ಮತ್ತು ಅನೇಕ ಜನರು ಪಾದಯಾತ್ರೆಗಳ ಮೂಲಕ ಬಂದು ಅವರ ಅನುಭವ ಮಂಟಪಕ್ಕೆ ಬರೋದಕ್ಕೆ ಶುರು ಮಾಡ್ತಾರೆ. ಅಕ್ಕ ಮಹಾದೇವಿ ಆಗಿರ್ಬೋದು, ಅಲ್ಲಮ ಪ್ರಭು ಆಗಿರ್ಬೋದು, ಅನೇಕ ಜನರು ಬಂದು ಅಲ್ಲಿ ವಚನಗಳನ್ನು ನಿರ್ಮಾಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದು ರಾಜಕೀಯ ವಿಧಾನಸೌಧ, ಈಗಿನ ಕಾಲದಲ್ಲಿ ಏನು ವಿಧಾನಸೌಧ ಇದೆ ಅದೇ ಥರದ್ದೇ ಒಂದು ಅನುಭವ ಮಂಟಪ, ತನ್ನ ಅನುಭವಗಳಿಂದ ಎತ್ತು ಈ ಸಮಾಜವನ್ನು ಸರಿಪಡಿಸುವಂಥ, ಈ ಸಮಾಜದಲ್ಲಿ ಶೋಷಣೆ ಇಲ್ಲದ ಹಾಗೆ ಜನರು ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂಥ ಜಾಗವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕಲ್ಯಾಣದಲ್ಲಿ ಕ್ರಾಂತಿ ಆಗೋದಕ್ಕೆ ಶುರು ಆಗುತ್ತೆ. 12ನೇ ಶತಮಾನದಲ್ಲಿ ಶುರು ಮಾಡಿದಂಥ ಬಸವಣ್ಣನವರ ಕಲ್ಯಾಣದ ಕ್ರಾಂತಿ ಇಂದಿಗೂ ಕೂಡ ಹಲವಾರು ಜನರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು 21ನೇ ಶತಮಾನ, ಬಸವಣ್ಣನವರು ಹಾಕಿಕೊಟ್ಟಂಥ ಸಮಾನತೆಯ ತತ್ವ, ಕಾಯಕದ ತತ್ವ, ದಾಸೋಹದ ತತ್ವದಲ್ಲಿ ನಾವು ಮುನ್ನಡಿಬೇಕಾಗಿದೆ. ಧಾರ್ಮಿಕ, ಸಾಮಾಜಿಕ, ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕವಾಗಿ ಕ್ರಾಂತಿಯನ್ನು ಮಾಡಬೇಕಾಗಿದೆ. ಇವತ್ತು ರಾಜಕೀಯದಲ್ಲೂ ಕೂಡ ಕ್ರಾಂತಿ ಆಗಬೇಕಾಗಿದೆ. ಇಂದು ಶೋಷಣೆ ಮುಕ್ತ ಸಮಾಜ ಆಗಿರ್ಬೋದು, ಜಾತಿ ಮುಕ್ತ ಸಮಾಜ ಆಗಿರ್ಬೋದು, ವರ್ಣ ಮುಕ್ತ ಸಮಾಜ ಆಗಿರ್ಬೋದು, ವರ್ಗ ಮುಕ್ತ ಸಮಾಜ ಆಗಿರ್ಬೋದು ನಿರ್ಮಾಣ ಮಾಡೋದಕ್ಕೆ ಇಲ್ಲಿವರೆಗೂ ಸಾಧ್ಯವೇ ಆಗಿಲ್ಲ. ಯಾಕೆಂದರೆ ಬಸವಣ್ಣರ ತತ್ವಗಳನ್ನು ಪಾಲಿಸ್ತಾ ಇರಬೇಕಾದಂಥ ಲಿಂಗಾಯತ ಧರ್ಮ ಇವತ್ತು ಒಂದು ಜಾತಿಯ ಕೂಪವಾಗಿ ಮಾರ್ಪಾಟಾಗಿದೆ. ಲಿಂಗಾಯತ ಅನ್ನೋದು ಧರ್ಮವಾಗಿ ಮಾರ್ಪಾಟಾಗಿ ಅಲ್ಲಿರುವಂಥವರು ಸಮಾನತೆಯ ತತ್ವವನ್ನು ಅಳವಡಿಸ್ಕೊಂಡಾಗ ಮಾತ್ರ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಾಣ ಮಾಡೋಣ ಅಂತೇಳಿ ಕರೆ ಕೊಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ನಿರ್ಮಾಣ ಮಾಡೋದಂದ್ರೇನು? ವರ್ಣರಹಿತವಾದ ಸಮಾಜ, ವರ್ಗರಹಿತವಾದ ಸಮಾಜ, ಜಾತಿರಹಿತವಾದ ಸಮಾಜ ಮತ್ತು ತಾರತಮ್ಯವಿಲ್ಲದ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು. ಇಂಥ ಕ್ರಾಂತಿಯನ್ನು ಸೃಷ್ಟಿ ಮಾಡಬೇಕು ಅಂದರೆ ನೀವು ಸಿದ್ಧಗೊಳ್ಬೇಕಾಗಿದೆ. ಎಂತಹ ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕು? ದಯೆಯೇ ಧರ್ಮದ ಮೂಲವಯ್ಯ, ದಯೆಯೇ ಬೇಕು ಸಕಲ ಜೀವರಾಶಿಗಳಿಗೂ,
ದಯೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವಯ್ಯ ಅಂಥೇಳಿ ನಮ್ಮೊಳಗಡೆ ದಯೆ ಇರಬೇಕು, ಕರುಣೆ ಇರಬೇಕು, ಪ್ರೀತಿ ಇರಬೇಕು, ವಾತ್ಸಲ್ಯ ಇರಬೇಕು. ಆಗ ಮಾತ್ರ ಸಮಾಜದಲ್ಲಿ ಕ್ರಾಂತಿಯನ್ನು ಉಂಟು ಮಾಡೋದಕ್ಕೆ ಸಾಧ್ಯವೇ ಹೊರತು ನಮ್ಮೊಳಗಡೆ ದಯೆ ಕ್ರಾಂತಿ ಏನೂ ಇಲ್ಲ ಅಂತಂದರೆ ಯಾವ ಸಮಾಜವನ್ನು ಕೂಡ ನಾವು ಉದ್ಧಾರ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇದು ಇಂದು ಶೋಷಣೆ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಮಾರ್ಪಾಟಾಗ್ತಾ ಇದೆ. ಬಂಡವಾಳಶಾಹಿಗಳು ಇವತ್ತು ಈ ಜಗತ್ತನ್ನು ಹಿಡಿದಿಟ್ಕೊಳ್ತಾ ಇದ್ದಾರೆ. ಸಂಪತ್ತು ಕೆಲವೇ ಜನರಿಗೆ ಹಂಚಿಕೆ ಆಗ್ತಾ ಇದೆ. ಕೇವಲ 5% ಜನ ಇಡೀ ಭಾರತ ದೇಶದ ಸಂಪತ್ತನ್ನು, ಅರ್ಧಕ್ಕಿಂತ ಅಧಿಕ ಹೆಚ್ಚಿನ ಸಂಪತ್ತನ್ನು ಹೊಂದಿದ್ದಾರೆ. ಇವತ್ತು ಅಂಥವರಿಂದ ಈ ಸಂಪತ್ತನ್ನು ಬೇರ್ಪಡಿಸಿ ಜನರಿಗೆ ಹಂಚುವಿಕೆಯ ಪ್ರಕ್ರಿಯೆ ಆಗಿರ್ಬೋದು ಅಥವಾ ರಾಜಕೀಯ ಶುದ್ಧೀಕರಣ ಆಗಿರ್ಬೋದು, ಇವತ್ತು ಭ್ರಷ್ಟಾಚಾರಗಳಿಂದ ತುಂಬಿರುವಂಥ ಇವತ್ತು ಸಮಾಜದಲ್ಲಿ ಇದ್ದಿದ್ರೆ ಬಸವಣ್ಣನವರು ಒಂದು ಕ್ರಾಂತಿಯುತ ಪಕ್ಷವನ್ನೇ ಕಟ್ತಾ ಇದ್ರು. ಹಾಗಾಗಿ ಬಸವಣ್ಣನ ಕ್ರಾಂತಿ ಚಿರಾಯು ಆಗಬೇಕು ಅಂತಂದರೆ ನಾವೆಲ್ಲರೂ ಕೂಡ ಬಸವಣ್ಣನವರ ಹಾದಿಯಲ್ಲಿ ಸಾಗಬೇಕಾಗಿದೆ. ನಮ್ಮ ಮನದೊಳಗಡೆ ಇರುವಂಥ ಕಿಚ್ಚನ್ನು ನಾವು ಯಾವತ್ತೂ ಎಚ್ಚೆತ್ಕೋಬೇಕು ಮತ್ತು ಅರಿವಿನ ಪಯಣದಲ್ಲಿ ನಾವು ಸಾಗ್ತಾ ಇರಬೇಕು. ನಮ್ಮ ಸುತ್ತಮುತ್ತ ಆಗ್ತಾ ಇರುವಂಥ ಸಾಮಾಜಿಕವಾದ ಬದಲಾವಣೆ, ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಪರಿಕಲ್ಪನೆಗಳು ನಮ್ಮಲ್ಲಿರಬೇಕು ಮತ್ತು ಪ್ರತಿದಿನವೂ ಕೂಡ ನಾವು ಮಾಡ್ತಾ ಇರುವಂಥ ಕಾಯಕ ಏನು, ಕಾಯಕದ ಸುತ್ತದಿಂದ ಏನೆಲ್ಲ ಬದಲಾವಣೆಗಳಾಗ್ತಾ ಇದ್ದಾವೆ ಎಂಬ ಅರಿವಿರಬೇಕು ಮತ್ತು ನಾವೆಂದಿಗೂ ಕೂಡ ಸಮಾನತೆಯ ತತ್ವವನ್ನು ಬಿಟ್ಕೊಡ್ಬಾರ್ದು. ಹಾಗಾಗಿ ಬಸವ ಜಯಂತಿಯಂದು ಈ ವಿಡಿಯೋವನ್ನು ನೋಡ್ತಿರುವಂಥ ಎಲ್ಲರಿಗೂ ನಿಮಗೆ ಶುಭಾಶಯವನ್ನು ಹೇಳ್ತಾ, ಬಸವಣ್ಣನವರ ಕ್ರಾಂತಿಯನ್ನು ಮಾಡೋದಕ್ಕೆ ನೀವು ಎಲ್ಲರೂ ಸಿದ್ಧಗೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.